ನಮಸ್ಕಾರ ವೀಕ್ಷಕರೇ. ಇಡೀ ದೇಶ ಯುದ್ಧ ಭೂಮಿಯತ್ತ ಚಿತ್ತ ನೆಟ್ಟಿರೋ ಹೊತ್ತಲ್ಲಿ ಬಿಹಾರದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಯೊಂದು ನಡೀತಾ ಇದೆ. ಬಿಹಾರದ ಜನಪ್ರಿಯ ಹಾಗೂ ದಶಕಗಳಿಂದ ಅಧಿಕಾರದಲ್ಲಿರೋ ಸಿಎಂ ನಿತೀಶ್ ಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಎಲ್ಲಾ ತಯಾರಿ ನಡೆಸಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಅರರೇ, ಇನ್ನು ಬಿಹಾರ ಎಲೆಕ್ಷನ್ ನಡೆದು 1 ವರ್ಷ ಕೂಡ ಕಂಪ್ಲೀಟ್ ಆಗಿಲ್ಲ. ಸಿಎಂ ಸ್ಥಾನ ಉಳಿಸಿಕೊಳ್ಳೋ ಭರವಸೆ ಹಿನ್ನೆಲೆ ಮೈತ್ರಿ ಮಾಡಿಕೊಂಡು ಅತ್ಯಂತ ದೊಡ್ಡ ಗೆಲುವಿನ ಮೂಲಕ ನಿತೀಶ್ ಕಂಬ್ಯಾಕ್ ಮಾಡಿದ್ರು. ಈಗ ನೋಡಿದ್ರೆ ರಾಜೀನಾಮೆ ಅಂತಿದ್ದಾರಲ್ಲ. ಹಾಗಿದ್ರೆ ಬಿಹಾರದಲ್ಲಿ ಏನಾಗ್ತಾ ಇದೆ? ನಿತೀಶ್ ರಾಜೀನಾಮೆ ಕನ್ಫರ್ಮ್ ಅನ್ನೋದಾದ್ರೆ ಮುಂದಿನ ಸಿಎಂ ಯಾರು? ನಿತೀಶ್ ರಾಜಕೀಯದಿಂದಲೇ ದೂರ ಸರಿದು ಬಿಡ್ತಾರಾ? ಹೀಗೆ ನಾನಾ ರೀತಿಯ ಚರ್ಚೆಗಳು ಶುರುವಾಗಿದೆ. ಇನ್ನೊಂದೆಡೆ ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ಕುಮಾರ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದು ಕೂಡ ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯದಲ್ಲಿ ಅತ್ಯಂತ ಸರ್ಪ್ರೈಸ್ ಹಾಗೂ ಸಸ್ಪೆನ್ಸ್ ಮೇಂಟೈನ್ ಮಾಡೋ ಪಕ್ಷ ಯಾವುದು ಅಂದ್ರೆ ಸದ್ಯದ ಮಟ್ಟಿಗೆ ಅದನ್ನ ಬಿಜೆಪಿ ಅಂತ ಹೇಳ್ಬೋದು. ಆದ್ರೆ ಈಗ ತಮ್ಮ ಜೊತೆಗಿರೋ ಪಕ್ಷಗಳನ್ನು ಸೇರಿಸಿ ಎನ್ಡಿಎ ಕಡೆಯಿಂದ ಅನಿರೀಕ್ಷಿತ ಅಪ್ಡೇಟ್ ಗಳನ್ನ ಕೊಡೋ ಕೆಲಸ ಆಗ್ತಾ ಇದೆ. ಬಿಹಾರದಲ್ಲಿ ಎಲೆಕ್ಷನ್ ಮುಗಿದು ಎಲ್ಲವೂ ಸುಖಾಂತ್ಯ ಕಂಡಿದೆ. ಫಲಿತಾಂಶದಲ್ಲಿ ಜನರ ಮನಸ್ಸಿನ ಮಾತು ಏನಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿತ್ತು. ಬಿಹಾರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಒಕ್ಕೂಟ 200ರ ಗಡಿ ದಾಟಿ ನಿಂತಿದ್ದನ್ನ ನೋಡಿ ಎದುರಾಳಿಗಳು ತಂಡ ಹೊಡೆದು ಹೋಗಿದ್ರು. ಕೊಟ್ಟ ಮಾತಿನಂತೆ ನಿತೀಶ್ ಕುಮಾರ್ಗೆ ಸಿಎಂ ಪಟ್ಟವನ್ನು ಬಿಟ್ಟುಕೊಟ್ರು. ಕ್ಯಾಬಿನೆಟ್ ಕೂಡ ರಚನೆಯಾಗಿ ಬಿಹಾರದಲ್ಲಿ ಆಡಳಿತ ಸರಾಗವಾಗಿ ಮುಂದುವರೆದಿತ್ತು. ಆದ್ರೆ ಈ ಹೊತ್ತಲ್ಲಿ ಸಿಎಂ ನಿತೀಶ್ ಕುಮಾರ್ ರಾಜೀನಾಮೆ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹಾಗಿದ್ರೆ ಮಿತ್ರ ಪಕ್ಷಗಳ ನಡುವೆ ಬಿರುಕು ಮೂಡಿತಾ? ಅಸಮಾಧಾನ ಶುರುವಾಗಿದೆಯಾ? ಮತ್ತೆ ಜಂಪಿಂಗ ಅಂತ ಕೇಳಿದ್ರೆ ಅದ್ಯಾವುದೂ ಅಲ್ಲ. ಈ ಲೆಕ್ಕಾಚಾರ ಎಲ್ಲರ ಊಹೆಗೂ ಮೀರಿದೆ ಅನ್ನೋ ವಿಚಾರ ರಿವೀಲ್ ಆಗಿದೆ. ಸದ್ಯ ಬಂದಿರೋ ಮಾಹಿತಿಗಳ ಪ್ರಕಾರ ನಿತೀಶ್ ಕುಮಾರ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇರೋದರ ಹಿಂದಿನ ಉದ್ದೇಶ ಅವರು ರಾಜ್ಯಸಭೆಗೆ ಹೋಗ್ತಾ ಇರೋದು. ರಾಜ್ಯಸಭಾ ಚುನಾವಣೆ ಹಿನ್ನೆಲೆ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದು. ನಾಳೆ ನಾಮಿನೇಷನ್ ಸಲ್ಲಿಸೋ ಸಾಧ್ಯತೆ ಇದೆ. ಬಲ್ಲ ಮೂಲಗಳ ಪ್ರಕಾರ ಈಗಾಗಲೇ ನಾಮಿನೇಷನ್ ಪೇಪರ್ ರೆಡಿಯಾಗಿದ್ದು ಅವರ ಸಿಗ್ನೇಚರ್ ಬೀಳೋದು ಮಾತ್ರ ಬಾಕಿ ಇದೆ. ನಾಳೆ ತಮ್ಮ ಅತ್ಯಾಪ್ತರ ಸಮ್ಮುಖದಲ್ಲಿ ನಿತೀಶ್ ಕುಮಾರ್ ನಾಮಿನೇಷನ್ ಸಲ್ಲಿಸ್ತಾರೆ. ಇನ್ನು ಮುಂದೆ ರಾಷ್ಟ್ರ ರಾಜಕಾರಣದಲ್ಲಿ ಆಕ್ಟಿವ್ ಆಗ್ತಾರೆ. ಸಿಎಂ ಸ್ಥಾನವನ್ನ ಬಿಟ್ಟು ಬೇರೆ ದಿಕ್ಕಿನತ್ತ ಹೋಗ್ತಾ ಇರುವುದರಿಂದ ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಅರ್ಥಾತ್ ಕ್ಯಾಬಿನೆಟ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಆದ್ರೆ ಈ ಬಗ್ಗೆ ಪಕ್ಷದ ಎಲ್ಲಾ ಪ್ರಮುಖರು ಹಾಗೂ ಅತ್ಯಾಪ್ತರು ಮತ್ತು ಮಿತ್ರ ಪಕ್ಷಗಳ ಜೊತೆಗೆ ಸಮಾಲೋಚನೆ ನಡೆಸಿದ ಬಳಿಕವೇ ನಿರ್ಧಾರವನ್ನ ತೆಗೆದುಕೊಂಡಿರೋದು ಕೂಡ ರಿವೀಲ್ ಆಗಿದೆ. ಇನ್ನು ಸಿಎಂ ಸ್ಥಾನ ಖಾಲಿ ಆಯ್ತು ಅಂದ್ರೆ ಅಲ್ಲಿಗೆ ಯಾರು ಕೂರ್ತಾರೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋ ಪ್ರಶ್ನೆ. ಸದ್ಯ 2-3 ರೀತಿಯ ವಿಚಾರಗಳು ಹರಿದಾಡ್ತಾ ಇದೆ. ಈ ಪ್ರಕಾರ ಮುಂದಿನ ಸಿಎಂ ಅಭ್ಯರ್ಥಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿರ್ತಾರೆ. ಅರ್ಥಾತ್ ಸಿಎಂ ಸ್ಥಾನವನ್ನ ಬಿಜೆಪಿ ಟೇಕ್ ಓವರ್ ಮಾಡೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸದ್ಯ ಬಿಹಾರ ಬಿಜೆಪಿಯಲ್ಲಿ ಅತ್ಯಂತ ಪಾಪ್ಯುಲರ್ ಹಾಗೂ ಪವರ್ಫುಲ್ ಎನ್ನಿಸ್ಕೊಂಡಿರೋದು ಹಾಲಿ ಡಿಸಿಎಂ ಸಾಮ್ರಾಟ್ ಚೌಧರಿ. ಅವರನ್ನ ಸಿಎಂ ಮಾಡೋ ಸಾಧ್ಯತೆ ಇದೆ ಅನ್ನೋದು ಕೂಡ ಒಂದು ಲೆಕ್ಕ. ಆದ್ರೆ ಇನ್ನೊಂದು ಕಡೆ ಸಾಮ್ರಾಟ್ ಚೌಧರಿಗೆ ಇನ್ನೂ ರಾಜಕೀಯ ಹಾಗೂ ಆಡಳಿತದ ಅನುಭವದ ಅವಶ್ಯಕತೆ ಇರೋದ್ರಿಂದ ಸ್ವಲ್ಪ ಹಿರಿಯ ಹಾಗೂ ಅನುಭವಿ ನಾಯಕರನ್ನ ಆ ಸ್ಥಾನದಲ್ಲಿ ಕೂರಿಸಬಹುದು ಎನ್ನಲಾಗ್ತಾ ಇದೆ. ಕೇಂದ್ರದಲ್ಲಿರೋ ಪ್ರಭಾವಿ ಸಚಿವರನ್ನ ರಾಜ್ಯಕ್ಕೆ ಕರೆತಂದು ಸಿಎಂ ಪಟ್ಟ ಕೊಡಬಹುದು ಅನ್ನೋ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಅಂದಹಾಗೆ ಈ ವಿಡಿಯೋ ರೆಡಿ ಮಾಡೋ ತನಕವೂ ಈ ಬಗ್ಗೆ ಅಧಿಕೃತ ಸ್ಟೇಟ್ಮೆಂಟ್ ಜೆಡಿಯು ಹಾಗೂ ಬಿಜೆಪಿ ಕಡೆಯಿಂದ ಬಂದಿಲ್ಲ. ಆದ್ರಿಂದ ಸಿಎಂ ನಿತೀಶ್ ಕುಮಾರ್ ರಾಜ್ಯಸಭೆಗೆ ನಾಮಿನೇಷನ್ ಸಲ್ಲಿಸಿದ ಬಳಿಕವಷ್ಟೇ ಇದು ಅಧಿಕೃತ ಎನ್ನಿಸಿಕೊಳ್ಳುತ್ತೆ. ಆದ್ರೆ ಈ ಮಟ್ಟದಲ್ಲಿ ಇದು ನ್ಯಾಷನಲ್ ವೈಡ್ ಸದ್ದು ಮಾಡೋದಕ್ಕೂ ಬಲವಾದ ಕಾರಣಗಳಿವೆ. ಅದು ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದು. ಕೆಲವೇ ದಿನಗಳ ಹಿಂದೆ ನಿತೀಶ್ ಕುಮಾರ್ ಪುತ್ರ ರಾಜಕೀಯಕ್ಕೆ ಬರೋ ಬಗ್ಗೆ ಸುದ್ದಿ ಆಗುತ್ತೆ. ಹಾಗೆ ಈಗ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದ ಹಾಗೆ ಪಕ್ಷದ ನಾಯಕರು ಅವರನ್ನ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಮಾಡಿಕೊಂಡಿದ್ದಾರೆ. ಇದು ನಿತೀಶ್ ಕುಮಾರ್ ರಾಜ್ಯ ಬಿಟ್ಟು ರಾಜ್ಯಸಭೆಗೆ ಹೋಗ್ತಾರೆ ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಆದ್ರೆ ನಿಶಾಂತ್ ಕುಮಾರ್ ಪಾರ್ಟಿ ಸೇರ್ಪಡೆಯಾದಾಗ ಅವರನ್ನ ರಾಜ್ಯಸಭೆಗೆ ಕಳಿಸಲಾಗುತ್ತೆ ಅನ್ನೋ ಸುದ್ದಿ ಬಂದಿತ್ತು. ಆದ್ರೆ ಈಗ ಅದು ರಿವರ್ಸ್ ಆಗಿದೆ. ನಿಶಾಂತ್ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದು ಅವರ ಆಗಮನ ನಿತೀಶ್ ಕುಮಾರ್ರನ್ನ ಸರಿಯಾದ ರೀತಿಯಲ್ಲಿ ರಿಪ್ಲೇಸ್ ಮಾಡಿದಂತೆ ಆಗುತ್ತೆ. ನಿತೀಶ್ ಕುಮಾರ್ ಸರಳತೆ ಹಾಗೂ ಚಾಣಾಕ್ಷತೆ ಅವರಲ್ಲಿ ಇದೆ ಅಂತ ಜೆಡಿಯು ನಾಯಕರು ಹೇಳಿದ್ದಾರೆ. ಬಲ್ಲ ಮಾಹಿತಿಗಳ ಪ್ರಕಾರ ನಿಶಾಂತ್ರನ್ನ ಡಿಸಿಎಂ ಮಾಡಬಹುದು ಎನ್ನಲಾಗ್ತಾ ಇದೆ. ಈಗ ಈ ವಿಚಾರ ಬರ್ತಾ ಇದ್ದ ಹಾಗೆ ಮಾಧ್ಯಮಗಳಲ್ಲಿ ನಿತೀಶ್ ಕುಮಾರ್ ಸಿದ್ಧಾಂತ ಹಾಗೂ ರಾಜಕೀಯ ರೀತಿ ನೀತಿಗಳ ಬಗ್ಗೆ ಚರ್ಚೆ ಶುರುವಾಗಿದೆ. ತಮ್ಮ ಜೀವನದ ಉದ್ದಕ್ಕೂ ನಿತೀಶ್ ಕುಮಾರ್ ಕುಟುಂಬ ರಾಜಕಾರಣವನ್ನ ವಿರೋಧಿಸಿಕೊಂಡು ಬಂದಿದ್ದವರು. ಬಿಹಾರವನ್ನ ಜಂಗಲ್ ರಾಜ್ ಮಾಡಿದ್ದ ಕುಖ್ಯಾತಿ ಯಾರಿಗೆ ಇದೆ ಅಂದ್ರೆ ಅದು ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ಗೆ ಅನ್ನೋದು ಗೊತ್ತಿರೋ ಸೀಕ್ರೆಟೆ. ಲಾಲು ಕುಟುಂಬವನ್ನ ನೇರವಾಗಿ ಎದುರಿಸಿಕೊಂಡು ಬಂದಿದ್ದ ನಿತೀಶ್ ಕುಮಾರ್ ಕಳೆದ ವರ್ಷ ನಡೆದ ಚುನಾವಣೆ ಹೊತ್ತಲ್ಲೂ ಕೂಡ ಇದೇ ವಿಚಾರವನ್ನ ಹೇಳಿ ಪ್ರಚಾರ ಮಾಡಿದ್ರು. ಲಾಲೂರನ್ನ ಬಹಳ ಹತ್ತಿರದಿಂದ ನೋಡಿರೋದ್ರಿಂದ ನಾನು ನಿಖರವಾಗಿ ಹೇಳ್ತಾ ಇದ್ದೇನೆ, ಲಾಲುಗೆ ಜನರನ್ನ ಉದ್ಧಾರ ಮಾಡೋ ಐಡಿಯಾಲಜಿಯೇ ಇಲ್ಲ.
ಅವರು ರಾಜಕೀಯಕ್ಕೆ ಬಂದಿದ್ದೇ ತಮ್ಮ ಕುಟುಂಬವನ್ನ ಉದ್ಧಾರ ಮಾಡ್ಕೊಳ್ಳೋದಕ್ಕೆ, ಅದರಿಂದ ಯಾರೂ ಅವರನ್ನ ಬೆಂಬಲಿಸಬೇಡಿ ಅಂತ ಹೇಳಿದ್ರು. ಈ ಹೊತ್ತಲ್ಲಿ ನಿತೀಶ್ ಕುಮಾರ್ ಪುತ್ರ ಬಂದಿರೋದು ಸಹಜವಾಗಿಯೇ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಆದ್ರೆ ಈ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ಸಿಗ್ತಾ ಇದೆ. ನಿತೀಶ್ ಕುಮಾರ್ 2 ದಶಕಗಳಿಗೂ ಹೆಚ್ಚು ಕಾಲ ಸಿಎಂ ಆಗಿದ್ರು. ಈ ಅವಧಿಯಲ್ಲಿ ಎಲ್ಲೂ ಕೂಡ ಅವರ ಕುಟುಂಬಸ್ಥರನ್ನ, ಪುತ್ರನನ್ನ ರಾಜಕೀಯಕ್ಕೆ ತರೋ ಕೆಲಸ ಮಾಡಲಿಲ್ಲ. ಬೇರೆ ಬೇರೆ ರಾಜ್ಯಗಳಲ್ಲಿರೋ ಕುಟುಂಬ ಪಕ್ಷಗಳೆಲ್ಲ ಮಕ್ಕಳಿಗೆ 25 ದಾಟ್ತಾ ಇದ್ದ ಹಾಗೆ ಸೀಟ್ ರಿಸರ್ವ್ ಮಾಡಿರೋದಕ್ಕೆ ಉದಾಹರಣೆಗಳಿವೆ. ಆದ್ರೆ ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ಕುಮಾರ್ಗೆ 51 ವರ್ಷ ವಯಸ್ಸಾಗಿದ್ದು ಈಗ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಅದು ಕೂಡ ತಂದೆ ರಾಜ್ಯ ರಾಜಕೀಯದಿಂದ ನಿರ್ಗಮಿಸ್ತಾ ಇರೋ ಹೊತ್ತಲ್ಲಿ ತಾವು ಎಂಟ್ರಿ ಕೊಟ್ಟಿದ್ದಾರೆ. ಆದ್ರಿಂದ ಇದು ಕುಟುಂಬ ರಾಜಕಾರಣ ಅಲ್ಲ, ಅತ್ಯಂತ ಶಿಸ್ತಿನ ಹಾಗೂ ಸರಿಯಾದ ಪಾಲಿಟಿಕ್ಸ್ ಅಂತ ಸಮರ್ಥನೆಗಳು ಬರ್ತಾ ಇದೆ. ಇನ್ನು ಈ ನಿರ್ಧಾರ ಕೈಗೊಳ್ಳೋ ಹಾಗಿದ್ರೆ ಯಾಕೆ ಎಲೆಕ್ಷನ್ಗೂ ಮುನ್ನ ಹೇಳಿರ್ಲಿಲ್ಲ? ಮೊದಲೇ ಈ ರೀತಿಯ ಪ್ಲಾನ್ ಒಂದು ಇತ್ತ ಅನ್ನೋ ಪ್ರಶ್ನೆ ಹುಟ್ಟಿದೆ. ಆದ್ರೆ ಈ ವಿಚಾರವನ್ನ ಮೊದಲೇ ಅನೌನ್ಸ್ ಮಾಡಿಕೊಂಡು ಬಂದಿದ್ರೆ ಇದು ಎನ್ಡಿಎಗೆ ಆರೋಗ್ಯಕರವಾಗ್ತಾ ಇರಲಿಲ್ಲ ಅನ್ನೋದು ವಾಸ್ತವ. ಅಲ್ಲದೆ ಎಲೆಕ್ಷನ್ ಹತ್ತಿರ ಆಗೋ ತನಕವೂ ವಿಪಕ್ಷಗಳು ನಿತೀಶ್ ಕುಮಾರ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತಾರೆ, ಬಿಜೆಪಿ ಖಂಡಿತ ಅವರಿಗೆ ಅವಕಾಶ ಕೊಡೋದಿಲ್ಲ ಅನ್ನೋದನ್ನೇ ಹೇಳ್ಕೊಂಡು ಬಂದಿತ್ತು. ಆದ್ರೆ ಈ ಗುಟ್ಟನ್ನ ಬಿಟ್ಟುಕೊಟ್ಟೇ ಇರಲಿಲ್ಲ. ಬಹುಶಃ ಒಂದು ವೇಳೆ ನಿತೀಶ್ ಕುಮಾರ್ ಸಿಎಂ ಫೇಸ್ ಆಗಿಲ್ಲ ಅಂದ್ರೆ ಈ ಮಟ್ಟದ ಗೆಲುವು ಸಿಕ್ಕೋದಿಲ್ಲ ಅನ್ನೋ ಲೆಕ್ಕಾಚಾರ ನಡೆದಿತ್ತು ಎನ್ನಲಾಗಿದೆ. ಯಾಕಂದ್ರೆ 2 ದಶಕಗಳಿಂದ ಬಿಹಾರದಲ್ಲಿ ಸಿಎಂ ಆಗಿ ಮುಂದುವರಿತಾ ಇದ್ದಾರೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಲ್ಲಾ ಆಯಾಮದಲ್ಲೂ ಎನ್ಡಿಎ ಹಾಗೂ ಬಿಜೆಪಿಗೆ ಪಾಸಿಟಿವ್ ಅಲೆ ಇರೋ ಹೊತ್ತಲ್ಲಿ ಸಡನ್ ಆಗಿ ನಿತೀಶ್ ಕುಮಾರ್ ಅನ್ನ ಇಳಿಸ್ತಾರೆ ಅಂದ್ರೆ ಖಂಡಿತ ಅದು ನೆಗೆಟಿವ್ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಈಗ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಇನ್ನು ಯಾಕೆ ಈ ನಿರ್ಧಾರ ಈಗ ಅನ್ನೋ ಬಗ್ಗೆ ಹುಡುಕ್ತಾ ಹೋದ್ರೂ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಒಂದು ಕಾರಣ ನಿತೀಶ್ ಕುಮಾರ್ ಏಜ್ ಫ್ಯಾಕ್ಟರ್ ಅನ್ನೋದು ಗೊತ್ತಾಗ್ತಾ ಇದೆ. 75 ವರ್ಷದ ನಿತೀಶ್ ಈಗಾಗಲೇ ಹಲವು ಸಲ ಆರೋಗ್ಯ ವಿಚಾರದಲ್ಲಿ ಸುದ್ದಿ ಮಾಡಿದ್ರು. ಬಿಹಾರದಂತ ರಾಜ್ಯವನ್ನ ಈ ವಯಸ್ಸಲ್ಲಿ ನಿರ್ವಹಿಸೋದು ಅವರಿಗೆ ಕಷ್ಟ ಆಗ್ಬೋದು. ಅಲ್ಲದೆ ಈ ಬಾರಿ 202 ಸೀಟ್ ಕೊಟ್ಟಿದ್ದಾರೆ ಅಂದ್ರೆ ಬಿಹಾರ ಜನತೆಯ ನಿರೀಕ್ಷೆಗಳನ್ನ ರೀಚ್ ಆದ್ರೆ ಮಾತ್ರ ಅದು ಎನ್ಡಿಎ ಭದ್ರಕೋಟೆ ಆಗುತ್ತೆ. ಆದ್ರಿಂದ ನಾಯಕತ್ವ ಬದಲಾವಣೆ ಸೂಕ್ತ ಅನ್ನೋ ನಿರ್ಧಾರ ಬಂದಿರಬಹುದು. ಇನ್ನು ಜೆಡಿಯು ಪಕ್ಷವನ್ನ ನಿತೀಶ್ ತಮ್ಮ ಕುಟುಂಬದ ಪ್ರಾಪರ್ಟಿಯಂತೆ ಬಳಸಿಕೊಳ್ಳದೇ ಇದ್ರೂ ಅವರ ಪುತ್ರನನ್ನ ರಾಜಕೀಯಕ್ಕೆ ತಂದಿದ್ದಾರೆ. ಅದು ಕೂಡ ಒಂದು ಚಾಣಾಕ್ಷ ನಡೆ ಅಂತ ಅನ್ನಿಸ್ಕೊಳ್ತಾ ಇದೆ. ಜನರ ದೃಷ್ಟಿಕೋನದಲ್ಲಿ ನಿತೀಶ್ ರಾಜಕೀಯದಿಂದ ದೂರ ಆಗ್ತಾರೆ ಅಂದ್ರೆ ಅವರ ಪುತ್ರನನ್ನ ಮುಂದೆ ತರಬೇಕು ಅನ್ನೋ ನಿರೀಕ್ಷೆ ಇರುತ್ತೆ. ಅಲ್ಲದೆ ಏಕಾಏಕಿ ಒಬ್ಬ ಅನುಭವಿ ಪ್ರಭಾವಿ ನಾಯಕ ದೊಡ್ಡ ಹುದ್ದೆಯಿಂದ ದೂರ ಆಗ್ತಾ ಇದ್ದಾರೆ ಅನ್ನುವಾಗ ಪಕ್ಷದ ನಾಯಕರಲ್ಲಿ ಅಸಮಾಧಾನ ಮೂಡೋ ಸಾಧ್ಯತೆಯೂ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಅವರನ್ನೆಲ್ಲ ಹಿಡಿದಿಟ್ಟುಕೊಳ್ಬೇಕು ಅಂದ್ರೆ ನಿತೀಶ್ ಇಲ್ಲದೆ ಇದ್ರೂ ಅವರ ಪುತ್ರ ಇರ್ತಾನೆ, ಪರೋಕ್ಷವಾಗಿ ನಿತೀಶ್ ಪಕ್ಷವನ್ನ ಮಾನಿಟರ್ ಮಾಡ್ತಾ ಇರ್ತಾರೆ ಅನ್ನೋದನ್ನ ಅರ್ಥೈಸೋ ಲೆಕ್ಕದಲ್ಲಿ ಈ ನಡೆ ಎನ್ನಲಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.